ಹೋಗಿದ್ದೆ. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಆಮೇಲೆ ಇಲ್ಲಿ ಇನ್ನೊಂದು ಉದ್ದೇಶ ಏನಂತಂದರೆ, ಪಾಪ ಅವ್ರ ಮೂವೀಸ್ಗೆ ಥಿಯೇಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೋಡ್ರಿ, ಇವರೆಲ್ಲನೂ ಒಂದು ವರ್ಗಕ್ಕೆ ಸೀಮಿತ ಆಗಿ ಇವ್ರನ್ಯಾರು ಫಸ್ಟು ಇರಿಲ್ಲ ಅನ್ನೋ ಕತೆ ಅಂತೆ ಅದು. ಬಟ್ ಇವತ್ತು ನೋಡ್ರಿ, ಪ್ರಾಕ್ಟಿಕಲಾಗಿ ಎಲ್ಲರೂ ಮನುಷ್ಯರೇನೇ, ಮನುಷ್ಯತ್ವ ಇರಬೇಕು ಫಸ್ಟು ಮನುಷ್ಯರಿಗೆ. ಆ ಕಾರಣಕ್ಕೆ ದಯವಿಟ್ಟು ಅವ್ರ ಫಿಲಮ್ನ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅದು ಜೋಗತಿ ಮಂಜಮ್ಮ ಅವರು ಒಬ್ಬರು ಏನು ಮಂಗಳಮುಖಿಯಾಗಿ ಇಂಥ ಲಕ್ಷಾಂತರ ಮಂಗಳಮುಖಿಗಳಿಗೆ ಅವರು ಒಂದು ತಾಯಿ ರೂಪದಲ್ಲಿ ಇದ್ದಾರೆ. ನೀವು ಅಷ್ಟೇನೆ ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಹೋಗ್ರಿ, ಕೇಳ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಡೆದವೆ ವ್ಯತ್ಯಾಸಗಳು. ಹಂಗಂತ ಅಂದ್ಬಿಟ್ಟು ಯಾರೋ ಒಬ್ಬರು ಮಾಡಿದ್ರು ಅಂದ್ಬಿಟ್ಟು ಎಲ್ರೂ ಅನ್ನೋದು ತಪ್ಪೆ ಅಲ್ವಾ? ಆ ಕಾರಣಕ್ಕೆ ಇಲ್ಲೇನಂತಂದರೆ, ಯಾಕೆ ಇಲ್ಲಿ ಇಷ್ಟು ಜನ ಇದ್ದೀರಂದರೆ ಕೊಟ್ಟು ತಗೊಂಡು ಪ್ರೀತಿ ಐತೆ ಅಷ್ಟೇ. ಇಲ್ಲಿ ಬೇರೆ ಇನ್ನೇನೈತೇನಪ್ಪ ಇಲ್ಲ. ಆ ಕಾರಣಕ್ಕೆ ಸೆಲ್ಫಿ ಎಲ್ರಿಗೂ ಕೊಡೋಕ್ಕಾಗಲ್ಲ, ನಿಮಗೂ ಗೊತ್ತು ಹೌದಾ? ದಯವಿಟ್ಟು ವೀಡಿಯೋ ಮಾಡೋದು ಹಿಂಗೆ ಒಂದು ರೌಂಡ್ ಹಾಕ್ಬಿಟ್ರೆ ಎಲ್ಲರೂ ಬಂದುಬಿಟ್ರು, ಎಲ್ಲ ಅದೇ ಸೆಲ್ಫಿ. ಓಕೆನಾ? ಅಕ್ಕ ತುಂಬ ಥ್ಯಾಂಕ್ಸು. ವೆರಿ ಗುಡ್. ನಮ್ಮ ಬಗ್ಗೆ ಅಭಿಮಾನದಲ್ಲಿ ಮಾತಾಡಿದ್ರಿ. ಚೆನ್ನಾಗಿರಿ, 100 ಕಾಲ. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಆಯ್ತು. ಯಾವಾಗಲೂ ರೈತನ ಮಗನಾಗೆ ಹುಟ್ಟು. ಹಳ್ಳಿಗಾರಿಗೆ ಜೈ. ಜೈ ಹಳ್ಳಿಕಾರ್. ಜೈ ವರ್ತೂರ್ ಸಂತೋಷ್. ಅಭಿಮಾನಿಗಳನ್ನ ಯಾವತ್ತು ನಾವು ಬಿಗ್ ಬಾಸ್ ನೋಡಿ ನಿಮ್ನ ಅಷ್ಟು, ಯಾಕಂದ್ರೆ ನೀವು ಈಗಲೂ ಅಂತೀರಾ ಅವಾಗ್ಲೂ ಅಂತೀರಾ ರೈತರ ಮಕ್ಳು ಯಾವತ್ತು ಮುಂದೆ ಬರ್ಬೇಕಂತ. ಆ ಅಭಿಮಾನಿಗಳು ಇಟ್ಕೊಂಡು ನಾವು ನಿಮ್ಮ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇದೆ. ದೇವ್ರು ನಿಮ್ಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು 100 ವರ್ಷ ಚೆನ್ನಾಗಿ ಮಾಡಿದ್ರಿ. ಇದೇ ತರ ಎಲ್ಲರಿಗೂ ಪ್ರೀತಿ ವಿಶ್ವಾಸ ತಗೊಳ್ರಿ. ಇವಾಗ ಅಭಿಮಾನಿಗಳಂದ್ರಲ್ಲ, ನೀವೇ 5,000 ಸಾವಿರ ಕೊಟ್ಬಿಟ್ಟು ಹೋಗ್ರಿ, ಖರ್ಚು ಐತೆ ಬೂಸಾಗ್ಲಿ ಬನ್ನಿ. ಕರೆಕ್ಟ್ ಅಲ್ಲ? ನೋಡು, ಇದು ವಿಡಿಯೋಗಳು ಎಷ್ಟು ಓತೈತೆ, ಕರೆಕ್ಟ್ ತಾನೆ? ಬರ್ಬೇಕು. ನೋಡು ಅದೆಲ್ಲ ಹಿಡಿತ. ಓಕೆ, ಟಾಟಾ ಬಾಯ್. ಕರೆಕ್ಟ್ ತಾನಪ್ಪ? ಸರಿ, ಬರ್ತೀವಿ.